ಕವಿತಾ ಏನೋ ಮಾಡ್ತಾ ಇದ್ದೀರಾ, ಜಜ್ಜಿತಾ ಇದ್ದೀರಾ, ಏನಿದು? ಇದು ಸುಂಡೆಕಾಯಿ ಅಂತ ಹ್ಞೂ ಈ ರೀತಿ ಬಿಡಿಸಿಟ್ಕೊಂಡಿದ್ದೀವಿ, ಒಂದು 200 ಗ್ರಾಮ್ ಅಷ್ಟು. ಹ್ಞೂ ನಾವಿವತ್ತು ಸುಂಡೆಕಾಯಿ ಕರಿ ಮಾಡೋಕ್ಕೆ ಹೋಗ್ತಿರೋದು. ಹ್ಞೂ ಸೊ ಅದನ್ನು ಈ ರೀತಿ ಅಂದರೆ ಇದು ಹಾರ್ಡ್ ಇರುತ್ತಲ್ಲ, ಸ್ವಲ್ಪ ಹಿಂಗೆ ಜಜ್ಜಿದ್ರೆ ಓಪನ್ ಆಗುತ್ತೆ, ಹ್ಞೂ ನೆಕ್ಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಈರುಳ್ಳಿ, ಒಂದು ಸಣ್ಣ ಟೊಮೆಟೊ, ಕಡಲೆಬೀಜ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ತುರಿದಿಟ್ಕೊಂಡಿರೋಂಥ ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ. ಓಕೆ. ಒಳ್ಕಲ್ಲಿರೋರು ಒಳ್ಕಲ್ಲಲ್ಲಿ ಜಜ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಜಜ್ಬೋದು. ಆ ಬೀಜ ಎಲ್ಲ ಯೂಸ್ ಮಾಡ್ತೀರಾ ಅಥವಾ ಹೇಗೆ? ಬೀಜ ಹಂಗೆ ಬೀಜ ಸಮೇತನೇ ಮಾಡ್ಬೋದು. ಓಕೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈ ಜಜ್ಜಿಟ್ಕೊಂಡಿರೋ ಅಂಥ ಸುಂಡೆಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹುರಿದು ಇದನ್ನು ಸಪ್ರೇಟಾಗಿ ತಗೋಬೇಕು. ಹುರಿದು ಈ ಥರ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಉಳಿದಿರೋ ಪದಾರ್ಥಗಳೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಕ್ಕೆ ಇತ್ತಲ್ಲ ಅದು, ಕಡಲೆ ಬೀಜ, ಎಲ್ಲ ಕಡಲೆ ಬೀಜ, ಬೆಳ್ಳುಳ್ಳಿ ಒಂದೊಂದಾಗಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಇಷ್ಟು ಮಾತ್ರ ಆದರೆ ಸಾಕು, ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು. ತುರ್ಕೊಂಡಿರೋ ಕೊಬ್ಬರಿ, ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಅಂದರೆ ಹಿಂಗೆ ಈ ಹದಕ್ಕೆ ಬರೋ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ, ಇಂಗ್ರೀಡಿಯೆಂಟ್ಸಲ್ಲಿ ಕರಿಬೇವಾಗಲಿ ಒಣಮೆಣಸಿನ್ಕಾಯಿ ಇರಲಿಲ್ಲ, ಸೊ ಅದು ಒಗ್ಗರಣೆಗೆ ಮಾಮೂಲಿ ನಾವು ಹಾಕ್ತೀವಿ. ಇಷ್ಟು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಬೇಕು. ಆಮೇಲೆ ಒಂದು ಚಿಕ್ಕ ಸ್ಪೂನು ಧನಿಯಾ ಪುಡಿ, ಒಂದು
ಚಿಟಿಕೆಯಷ್ಟು ಅರಿಶಿನ, ಒಂದು ಸಣ್ಣ ಸ್ಪೂನು ಒಂದು ಅಥವಾ ಎರಡು, ಖಾರಕ್ಕೆ ತಕ್ಕಂಗೆ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮಸಾಲೆ ಪದಾರ್ಥಗಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಕೊನೆಗೆ ಈ ಫ್ರೈ ಮಾಡಿಟ್ಕೊಂಡಿರೋಂಥ ಅಷ್ಟು ಕಾಯಿಗಳನ್ನ ಹಾಕಬೇಕು. ಹಾಕಿ ಸ್ವಲ್ಪ ಕಲಸಿ ಹಾಗೆ ಕುದಿಯೋಕ್ಕೆ ಇಟ್ಟರೆ ಅದು ಕಾಯಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಮಸಾಲೆನೂ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಬೇಕು. ಆಲ್ಮೋಸ್ಟ್ ರೆಡಿಯಾಗಿದೆ, ಸ್ಮೆಲ್ ಗೊತ್ತಾಗುತ್ತೆ. ಇನ್ನು ಆಫ್ ಮಾಡಬೇಕು. ನೋಡಿ ಇಲ್ಲಿ ರೆಡಿಯಾಗಿರೋವಂಥ ಕರಿ. ಇದನ್ನು ನಾವು ಚಪಾತಿ ಜೊತೆ, ಅನ್ನ ಮತ್ತು ಇಲ್ಲಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ, ಯಾವ ರೊಟ್ಟಿ, ಚಪಾತಿ, ದೋಸೆ ಯಾವುದ್ರ ಜೊತೆಗಾದರೂ ತಿನ್ಬೋದು.